ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮಾರ್ನಿಂಗ್ ಇಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗು ಟಿಫನ್ ಎಲ್ಲ ಮಾಡಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ನಾನು ಇವತ್ತಿಲ್ಲಿ ಹಾಸ್ಪಿಟಲ್ಗೆ ಹೋಗೋಕ್ಕಿದೆ. ನನಗೆ ರಿಪೀಟ್ ಥ್ರೋಟ್ ಚೆಕಪ್ಗೆ 5 days ಆದ್ಮೇಲೆ ಬರ್ಲಿಕ್ಕೆ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನ ಇವತ್ತು ಅತ್ತೆ ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿ ಬರೋಣ ಅಂತ. ಯಾಕಂದ್ರೆ ಹಾಸ್ಪಿಟಲ್ ತುಂಬಾ ಹೊತ್ತು ತಗೊಳುತ್ತೆ, ಅವ್ರು ಕುತ್ಕೊಳ್ಳೋಲ್ಲ. ಅದಕ್ಕೆ ಲವರ್ ಪೀಚ್ ಮಜೀಟೋ, ಇದು ಮಾರ್ಸ್ 04. These little problems we could solve them. Try another, but I know you got one. There's no hurry. ನನ್ನ ಮಗಳನ್ನ ಅಲ್ಲಿ ರೋಡ್ ತನಕ ಕರ್ಕೊಂಡು ಹೋಗ್ಬಿಟ್ವಿ, ನನ್ನ ಅತ್ತೆ ಮನೆ ಹತ್ರ, ರೋಡ್ ಹತ್ರ. ಅಲ್ಲಿ ಅವರು ಪ್ರಸನ್ನನ್ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಬಂದು ಕರ್ಕೊಂಡ್ ಪಿಕ್ ಮಾಡಿ ಹೋದ್ರು ಅವಳನ್ನ. ನೆಕ್ಸ್ಟ್ ನಾನಲ್ಲಿ ನಾನು ಯೂಸ್ ಮಾಡಿರೋದು ಲಿಪ್ಸ್ಟಿಕ್ ಮತ್ತೆ ಲಿಪ್ ಪೆನ್ಸಿಲ್ದು ಶೇಡ್ಗಳು ಹೇಳ್ತಾ ಇದ್ದೆ. ಅದು ಡೈಲಿ ವೇರ್ಗೆ, ಕ್ಯಾಶುವಲ್ ವೇರ್ಗೆ ಆ ಶೇಡ್ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಟ್ರೈ ಮಾಡ್ಬೋದು ಯಾರು ಇಂಟ್ರೆಸ್ಟೆಡ್ ಇದ್ರೆ. ಇದು ನಾವು ಉಡುಪಿ ಸಿಟಿ ರೀಚ್ ಆಗ್ತಿರ್ಬೇಕಾದ್ರೆ ನಮ್ಮೂರ್ ಬಸ್ ಕಾಣಿಸ್ತು, ಶಿವಮೊಗ್ಗದಿಂದ ಉಡುಪಿ ಬಸ್ಸು. ಇದು ನಾಡಗಂಟೆ. ಸೊ ಅದನ್ನ ಇವ್ರಿಗೆ ಹೇಳ್ತಾ ಇದ್ದೆ. ಹಾಸ್ಪಿಟಲ್ ರೀಚ್ ಆಗಿ ನಾನು ಇವರು ಹೋಗಿ ಮೇಲ್ಗಡೆ ಟಿಫನ್ ಮಾಡ್ಕೊಂಡ್ವಿ. ಡಾಕ್ಟರ್ ಬರೋದಿನ್ನೂ ಲೇಟ್ ಇತ್ತು ಟೈಮ್. ಸೊ ಬಂದು ವೇಟ್ ಮಾಡಿದೆ. ಅಲ್ಲೆಲ್ಲ ಡಾಕ್ಟರ್ಗೆ ತೋರಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೊರಟ್ವಿ. ಈ ಹಾಸ್ಪಿಟಲ್ ಅಲ್ಲಿ ಜನರೇಟರ್ ಕೆಲಸ ನನ್ನ ಹಸ್ಬೆಂಡೇ ಮಾಡಿರೋದು. ಸೊ ಈ ಟವರ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು, ಈ ಸಪೋರ್ಟ್ ಎಲ್ಲ ಅವರೇ ಮಾಡ್ತಿರೋದು. ಸೊ ಅದನ್ನೇ ಅವ್ರು ಹೇಳಿದ್ರು, ನಾನು ಅದನ್ನೇ ಹಂಗೆ ಒಂದ್ ಕ್ಲಿಪ್ ತಗೊಂಡೆ. ಹಾಸ್ಪಿಟಲ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ರಿಟರ್ನ್ ಮನೆಗ್ ಬರ್ತಾ ಆನ್ ದ ವೇ ಹಿರಿಯಡ್ಕದಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ. ಹೋಟೆಲ್ ಶಮಿತ್ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ಅಫೋರ್ಡೆಬಲ್ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ, ಮನೇಲಿ ತಿನ್ನಂಗಿರುತ್ತೆ ಊಟ ಅಂತ. ಒಂದೊಂದ್ಸಲ ಅಲ್ಲಿಗೆ ಹೋಗ್ತೀವಿ, ಯಾವಾಗ್ಲೂ ಹೋಗಲ್ಲ. ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ನನ್ನ ಮಗಳನ್ನ ಪಿಕ್ ಮಾಡ್ಕೊಂಡು ಮನೆಗ್ ಬಂದ್ವಿ. ಮನೆಗೆ ರಿಟರ್ನ್ ಬಂದ್ವಿ. ಇಲ್ಲಿ ನಾನು 2 ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದೆ 1 month ಬ್ಯಾಕ್. ಅದನ್ನ ಕೊಟ್ಟಿದ್ರು, ಅದನ್ನ ತೋರ್ಸೋಣ, ಹೇಗ್ ಸ್ಟಿಚ್ ಆಗಿದೆ ಅಂತ ತೋರ್ಸೋಣ ಅಂತ ವಿಡಿಯೋ ಮಾಡ್ಕೊಂತಿದ್ದೆ. ಇಲ್ಲಿ ಸುಮಾರು ಮಾತಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಆದ್ರೆ ಅದು ಮೈಕ್ ನ ಆನೆ ಮಾಡ್ಕೊಂಡಿಲ್ಲ. ಸೊ ವಾಯ್ಸ್ ಕ್ಲಾರಿಟಿ ಇರ್ಲಿಲ್ಲ, ಅದಕ್ಕೆ ಮತ್ತೆ ವಾಯ್ಸ್ ಓವರೇ ಕೊಡ್ತಾ ಇದ್ದೆ. ನಂಗದು ಮೈಕ್ ಆನ್ ಮಾಡ್ಕೊಳ್ಳೋದು ನೆನಪೇ ಇಲ್ಲ, ಸುಮ್ನೆ ಹಂಗೆ ಮಾತಾಡ್ತಿದ್ದೆ. ಇದು ಫಸ್ಟ್ ಒನ್ ಸ್ವಲ್ಪ ವೈನ್ ಕಲರ್. ಇದು ತುಂಬಾ ಚೆನ್ನಾಗಿ, ನಾನು 2 ಸೇಮ್ ಪ್ಯಾಟರ್ನ್ ಕಳಿಸಿದ್ದೆ ಅನ್ಸುತ್ತೆ, ಡಿಫ್ರೆಂಟ್ ಆಗಿ ಕಳಿಸಲಿಲ್ಲ ಅನ್ಸುತ್ತೆ. ಮತ್ತೆ ಏನಂದ್ರೆ ಇದು ಮತ್ತೆ ರೆಡ್ ಸೇಮ್ ಕ್ಲಾತ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ, ಸೇಮ್ ಡಿಸೈನ್ ಅಲ್ಲಿ ಇದೆ. ಆದ್ರೆ ನಂಗೆ ಅದೆರಡರಲ್ಲಿ ಯಾವ್ದು ಚೂಸ್ ಮಾಡೋದು ಅಂತ ಗೊತ್ತಾಗಿಲ್ಲ. 2 ಇಷ್ಟ ಆಗಿ, ಸೊ 2 ತಗೊಂಡಿದ್ದೆ. ಒಂದನ್ನ ಹಂಗೆ ಬ್ರಾಡ್ ಆಗಿ ಹೊಲಿದ್ದಾರೆ, ಇದಕ್ಕೆ ಒಂದು ಚೂರ್ ಡಿಫ್ರೆಂಟ್ ಹಿಂಗೆ ವಿ ತರ ಮಾಡಿ ಕೊಟ್ಟಿದ್ದಾರೆ. ಸೇಮ್ ಹೊಲ್ದಿದ್ದಾರೆ, ನಾನು ಹೇಗೆ ಹೇಳಿದ್ದೀನಿ ಹಂಗೆ ಹೊಲ್ದಿದ್ದಾರೆ, ಪರ್ಫೆಕ್ಟ್ ಆಗಿ ಹೊಲ್ದಿದ್ದಾರೆ. ಬ್ಯಾಕ್ ಒಂದು ಜಿಪ್ಸ್ ಇಡ್ಸಿ 2 ಟಾಪ್ ನ ಹೊಲ್ಸಿದ್ದೀನಿ. ಇದೆರಡಕ್ಕೂ ನಂಗೆ ಪೀಸಿಗೆ ಅರೌಂಡ್ 1000 rupees ಆಗಿತ್ತು. ಈಗ ಸ್ಟಿಚಿಂಗ್ 800 rupees, 1800 rupees 2 ಟಾಪ್ಸ್ ತರ. ಇದಕ್ಕಿನ್ನು ನಾನು ಪ್ಯಾಂಟ್ ನ ಪೇರ್ ಮಾಡಿಲ್ಲ, ತಗೊಬೇಕು. ಇದೆರಡಕ್ಕೂ ಡಿಫ್ರೆಂಟ್ ಪ್ಯಾಂಟ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ವಿತ್ ದುಪ್ಪಟ್ಟ ಸ್ಟೈಲ್ ಮಾಡೋಣ ಅನ್ಕೊಂಡಿದೀನಿ. ಆಗ ನಮ್ಮತ್ತೆ ಬೇಳೆ ಸಾರು ಮತ್ತೆ ಕಬಾಬಿಗೆ ಕಳ್ಸಿರೋದನ್ನ ಕೊಟ್ಟು ಕಳ್ಸಿದ್ರು, ನೈಟ್ ಡಿನ್ನರ್ಗಂತ ಹೇಳಿ. ಅದನ್ನ ಇಲ್ಲಿ ಕಬಾಬ್ ಮಾಡ್ಕೊಳ್ಳೋಣ, ವೈಟ್ ರೈಸ್ ಮಾಡ್ಕೊಂಡು ಕಬಾಬ್ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ ಮತ್ತೆ ವರ್ಕ್ ಮಾಡ್ಬೇಕಾದ್ರೆಲ್ಲ ತುಂಬಾ ಸ್ಟಿಚ್ ಮಾಡ್ಸಿರೋ ಈ ತರ ಟಾಪ್ ಕುರ್ತಾಗಳನ್ನ ಹಾಕ್ತಿದ್ದೆ. ತುಂಬಾ ಇಷ್ಟ ನನ್ಗದು. ಅವಾಗ ಸಣ್ಣ ಇದ್ದೆ, ಹಂಗಾಗಿ ಸ್ವಲ್ಪ ಗೇನ್ ಆಗಿದ್ದೆ ವೆಯ್ಟ್ ಅಂತ ಬಿಟ್ಟಿದ್ದೆ. ಈಗ ಮತ್ತೆ ನಾನು ನಾರ್ಮಲ್ ವೆಯ್ಟ್ ಬಂದಿದ್ದೀನಿ ಅಂತ ಹೇಳಿ ಮತ್ತೆ ಅದನ್ನ ಆ ತರ ಸ್ಟೈಲ್ ಮಾಡೋಣ ಅಂತ ಒಂದೊಂದೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಈಗ 2 ಕೊಟ್ಟಿದ್ದೀನಿ ಸ್ಟಿಚಿಂಗಿಗೆ, ಅದ್ ನೋಡ್ಬೇಕು ಹೇಗ್ ಬರತ್ತೆ ಅಂತ ಹೇಳಿ. ಇಲ್ಲಿ ನಾನು ಕಬಾಬ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನಗೆ ಸ್ಟ್ರಿಕ್ಟ್ ಆಗಿ ಬಿಸಿನೀರು ಕುಡಿಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಫಿಲ್ಟರ್ದು ಪ್ಯೂರಿಫೈಯರ್ ನೀರಾದ್ರೂ ಬಿಸಿನೀರೇ ಮಾಡಿ ಕುಡಿಬೇಕು ಅಂತ ಹೇಳಿ. ಸೊ 1 month ಡಯಟ್ ಕೊಟ್ಟಿದ್ದಾರೆ. ಏನು ಆಯಿಲಿ ಫುಡ್, ಓವರ್ ಸ್ಪೈಸ್ ಇರೋದು, ಮತ್ತೆ ಕೋಲ್ಡ್ ಫ್ರಿಡ್ಜ್ ಇಂದ ಡೈರೆಕ್ಟ್
ಡೈರೆಕ್ಟ್ ಆಗಿ ಫ್ರಿಡ್ಜ್ ಇಂದ ಏನು ತಿನ್ಲಿಕ್ಕಿಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಬಿಸಿನೀರ್ ಮಾಡ್ಕೊಂತಾ ಇದ್ದೆ. ಕಬಾಬ್ ಎಲ್ಲ ಕೂಡ ಅಷ್ಟೇ ಡೀಪ್ ಫ್ರೈ ಮಾಡಿ ತಿನ್ನಕ್ಕಿಲ್ಲ ಹೇಳಿದ್ದಾರೆ. ಇಲ್ಲಿ ನಾನು ಒಂದೇ ತಿಂದಿದ್ದು, ತಿನ್ನಲ್ಲ. ಇನ್ 1 ಮಂತ್ ನಂಗೆ ಹಾಗೆ ಡಯಟ್ ಕಂಟಿನ್ಯೂ ಮಾಡಕ್ಕೆ ಡಯಟ್ ಪ್ಲಾನ್ ಕೊಟ್ಟಿದ್ದಾರೆ, ಅಂದ್ರೆ ಏನೇನ್ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ. ಊಟ ಎಲ್ಲ ಮುಗಿದ್ಮೇಲೆ ಹಂಗೆ ನಾನು ನೈಟ್ ಜರ್ನಲಿಂಗ್, ಗ್ರಾಟಿಟ್ಯೂಡ್ ಜರ್ನಲಿಂಗ್ ಬರ್ದಿ ಎಲ್ಲಾ ಮಾಡಿ ನನ್ನ ಡೇನ ಎಂಡ್ ಮಾಡಿದೆ. ಹಾಗೆ ಮಾಮಿ ಲೆಮನ್ ಕೊಟ್ಟು ಕಳ್ಸಿದ್ರು, ಅದನ್ನ ಕೂಡ ಎತ್ತಿಡ್ಕೊಂಡೆ. ಇಷ್ಟ ಆಗಿತ್ತು ನಂದು ಈ ದಿನದ ಬ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ.